ಯಾರು? ಪ್ರಾಕ್ಸರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾನೆ ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಇಗ್ನೋರ್ ಮಾಡ್ತಾ ಇದ್ದೆ, ಇಂಟ್ರೆಸ್ಟ್ ಇರ್ಲಿಲ್ಲ ಸಿನಿಮಾ ಅಂತ. 6,000 ಜನ ಮುಂಬೈನಲ್ಲಿ ಆಡಿಷನ್ ಆಗಿರೋದ್ರಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆಗಿರೋದು. ನಾವೇನ್ ಬೇಡ ಅಂತೀವೋ ಅದೇ ಆಗುತ್ತೆ ಜೀವನದಲ್ಲಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಮತ್ತೊಮ್ಮೆ ಸ್ನೇಹಿತರೆ, ಬನ್ನಿ ನಾವು ಜೈರಾಮ್ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡೋಣ. ಕನ್ನಡದ ಯುವ ನಟ ಅವರು, ಬಹಳ ಪ್ರತಿಭಾವಂತ ನಟರು. JK ಅಂತ ತುಂಬ ಪ್ರಖ್ಯಾತವಾಗಿರುವ ಕಲಾವಿದರನ್ನ ಭೇಟಿ ಮಾಡೋಣ, ಅವ್ರ ಮನೆ ನೋಡೋಣ, ಅವ್ರ ಬದುಕು ನೋಡೋಣ. ಸ್ನೇಹಿತರೆ, ಸ್ವಾಗತ ನಿಮಗೆ ಜೈರಾಮ್ ಕಾರ್ತಿಕ್ ಅವರ ಬದುಕಿಗೆ. ಇತ್ತೀಚೆಗೆ ಕೈವ ಅಂತ ಹೇಳಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಸ್ನೇಹಿತರೆ, ಈಗ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. 80ರ ದಶಕದ ಅಂಡರ್ವರ್ಲ್ಡ್ ಕಥೆಯನ್ನು ಒಳಗೊಂಡಂತಹ ಒಂದು ಸಿನಿಮಾ ಕೈವ. ಆ ಸಿನಿಮಾದಲ್ಲಿ ಒಂದು ಬಹಳ ಪ್ರಮುಖವಾದಂತಹ ವೆರಿ ಇಂಪಾರ್ಟೆಂಟ್ ಪಾತ್ರ ಮಾಡೋರು ನಮ್ಮ ಜೈರಾಮ್ ಕಾರ್ತಿಕ್ ಸರ್, JK ಸರ್. ಅವ್ರು ಮಾತಾಡ್ಸೋಣ, ಅವ್ರ ಬದುಕು ಹೇಗಿದೆ ನೋಡೋಣ. ಕಣ್ಣೆದ್ರಿಗೆ ಇರ್ಬೇಕಾರೆ ಇಂಥ ನೆನಪಲ್ಲ ಯಾಕೆ? ಅಣ್ಣ, ಯಾವ ಫ್ಲಾಟ್ ನಂಬರ್? ಇಲ್ಲೇ ಇದೆಯಲ್ಲ ಸ್ನೇಹಿತರೆ, ನೀವು ನೋಡ್ತಾರೆ ನಮ್ಮ ಜೈರಾಮ್ ಕಾರ್ತಿಕ್ ಸರ್ ಮನೆ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ರಿ ನಮ್ಮ JK ಸರ್ ತುಂಬಾ ಫೇಮಸ್. ಅಶ್ವಿನಿ ನಕ್ಷತ್ರ ಬಂದು ಸುಮಾರು 10 ವರ್ಷ ಮೇಲಾಗಿದೆ. ಆಲ್ಮೋಸ್ಟ್ 2012. ಈ JK ಯಾವತ್ತು ಬೇಡ್ಕೊಳ್ಳೋದು ಇಲ್ಲ, ಕಾಲಿಗೂ ಬೀಳಲ್ಲ. ನಿಮ್ಮ ಒರಿಜಿನಲ್ ಹೆಸರು ಅದೇನಾ, ಬೇರೆನ ಕೇಳೋಕೆ ನಮ್ಮ ಮೊದಲು ಕುತೂಹಲ ಸರ್? ಇಲ್ಲ ಸರ್, ಅದೇನೆ ಜೈರಾಮ್ ಕಾರ್ತಿಕ್ ಅಂತಾನೆ. ಬಟ್ JK ಅನ್ನೋದು ನನ್ನ ಸ್ಕೂಲ್ ಡೇಸಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ದಿದ್ದು. ಸೊ ಇಂಡಸ್ಟ್ರಿಗೆ ಬಂದ ಮೇಲೂ ಅಷ್ಟೇ ಸಾಕಷ್ಟು ಜನಕ್ಕೆ JK ಅಂತಾನೆ ಗೊತ್ತಿದ್ದಿದ್ದು, ಜೈರಾಮ್ ಕಾರ್ತಿಕ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇವನ್ ಸುದೀಪ್ ಸರ್ಗೂ ಅಷ್ಟೇ, ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆದಾಗಲೂ ಅವ್ರು JK ಅಂತ ಮಾತಾಡ್ಕೊಂಡು ಬಂದು ಆಫ್ಟರ್ ಫ್ಯೂ ಮಂತ್ಸ್ ಓನ್ಲಿ ಅವ್ರಿಗೆ ಗೊತ್ತಾಯಿದೆ ಇಟ್ಸ್ ಕಾರ್ತಿಕ್ ಅಂತ ಅಂದ್ಬಿಟ್ಟು. ಅಶ್ವಿನಿ ನಕ್ಷತ್ರ ಮಾಡ್ಬೇಕಾದ್ರೂ ಅಷ್ಟೇ ಅವ್ರು ಕೇಳಿದ್ರು ಈ JK, ಯಾಕಂದರೆ ಇಟ್ಸ್ ಅ ರೀಮೇಕ್ ಒಂದು ಹಿಂದಿ ಸೀರಿಯಲ್ದು. ಸೊ RK ಅಂತ ಅಲ್ಲಿದ್ದು, ಸೊ JK ಅಂತ ಇಟ್ಕೋಬೋದಾ ಅಂದರು. ಒಳ್ಳೇದೇ, ನನ್ನ ಹೆಸರು ನನಗೆ ಇದು ಬಂದರೆ ಇಟ್ಸ್ ಅಡ್ವಾಂಟೇಜ್ ಅಂತ. ಗುಡ್ ಅಲ್ವಾ ಸರ್? ಒಂದು ನಿಮ್ಮ ಹೆಸರೇ ಬ್ರ್ಯಾಂಡ್ ಆಗೋಗ್ಬಿಟ್ರೆ ಇಟ್ಸ್ ರಿಯಲಿ ಗುಡ್. ಆ್ಯಕ್ಚುಲಿ ಎಲ್ಲರಿಗೂ ಪಾಪ್ಯುಲಾರಿಟಿ ಬಂದ್ಬಿಟ್ರೆ ಅಲ್ಲಿ ಆ ನೇಮ್ನಲ್ಲೇ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಜೀವನ ಸಮಸ್ಯೆ. ಸರ್ ಅಪ್ಪ ಅಮ್ಮ ಬಂದ್ಬಿಟ್ಟು ಕೇರ್ಪೇಟೆ. ದೆನ್ ಇಲ್ಲಿಗೆ ಶಿಫ್ಟ್, ನಾನು ಹುಟ್ಟಾದ ತಕ್ಷಣ ಕೊಪ್ಪಲ್ ಹುಟ್ಟಿದ್ದು, ಇಲ್ಲಿ ಶಿಫ್ಟ್ ಆಗಿದ್ದು ಬ್ಯಾಂಗ್ಳೂರಿಗೆ. ಸೊ ಅಲ್ಲಿಂದ ಜರ್ನಿ ಇಟ್ಸ್ ಇನ್ ಬ್ಯಾಂಗ್ಳೂರ್. ಕುಮಾರನ್ಸ್ ಅಂತ ಒಂದು ಸ್ಕೂಲು ಬಸವನಗುಡಿನಲ್ಲಿ, ಅಲ್ಲಿ ಓದಿದ್ದು. ಅದಾದಮೇಲೆ ನ್ಯಾಷನಲ್ ಕಾಲೇಜ್ ಜಯನಗರ್ನಲ್ಲಿ PUC ಮಾಡಿದ್ದು. ದೆನ್ ಇಂಜಿನಿಯರಿಂಗ್ ಸೇರಿಕೊಂಡಿದ್ದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮಾಸ್ಟರ್ಸ್ ಮಾಡಿದೆ ಅಲ್ಲೇ, ಮಾಸ್ಟರ್ಸ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗು. ಇಮ್ಮಿಡಿಯೇಟ್ಲಿ 1 ವರ್ಷ ದುಬೈಗೆ ಹೋದೆ ಕೆಲಸ ಮಾಡೋದಕ್ಕೆ. 1 year ಐ ವರ್ಕ್ಡ್ ಇನ್ ದುಬೈ. ವಾಪಸ್ ಬಂದು ಇಲ್ಲಿ ಆಲ್ಮೋಸ್ಟ್ ಒಂದು 7 years ಇನ್ನೊಂದು ಕಂಪ್ನಿನಲ್ಲಿ ವರ್ಕ್ ಮಾಡಿದೆ, ಪ್ರಾಕ್ಸರ್ ಅಂತ. ಸೊ ಅದರ ನಡುವೆನೇ ಪ್ರಾಕ್ಸರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾನೆ ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಆಗಿದ್ದು. ಸೊ 2009ರಿಂದ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಯಿತು. ಚಿಕ್ಕ ಚಿಕ್ಕ ಪಾತ್ರಗಳು ಮಾಡಿಕೊಂಡು ಎಲ್ಲಿಂದ ಹೊರಟಿದೀವೋ ಅಲ್ಲಿಗೆ ವಾಪಸ್ ಬರಬೇಕು. ಬಟ್ ನಮ್ಮ ತಾಯಿ ಕಡೆಯಿಂದ ಅವರ ನಾಟಕಗಳೆಲ್ಲ ಮಾಡೋರು. ನಮ್ಮ ತಾಯಿಯವರ ಅಮ್ಮನ ಕಡೆ ಫ್ಯಾಮಿಲಿ ಕಡೆಯಿಂದ ಹೊಸಹೊಳಲು ಅಂತ ಒಂದು ಜಾಗ ಇದೆ, ಹೊಸಳ್ಳ ದೇವಸ್ಥಾನ ಫೇಮಸ್. ಹೌದು, ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಒಬ್ರು ಜಾನ್ ಶೆಟ್ರು ಒಂದು ಫ್ಯಾಮಿಲಿ ಅದು. ಸೊ ಅವರು ನಾಟಕ ಎಲ್ಲ ಮಾಡೋರು. ಅದರಲ್ಲಿ ಮುಖ್ಯ ಪಾತ್ರ, ರಾವಣನ ಪಾತ್ರ ಎಲ್ಲ ನಮ್ಮ ಒಬ್ರು ತಾತ ಮಾಡೋರು. ಸೊ ಐ ಡೋಂಟ್ ನೋ, ಅಲ್ಲಿಂದ ಬಂದಿರ್ಬೋದು ನನಗೆ. ಸರ್ ಖಂಡಿತ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ ಕಾಲೇಜ್ ಡೇಸಿಂದ. ಸೊ ಆ ಟೈಮ್ನಲ್ಲಿ ಸಿಕ್ಕಾಬಟ್ಟೆ ಮಾಡ್ಲಿಂಗ್ ಥ್ರೂ ಸಿನಿಮಾ ಅವಕಾಶಗಳು ಬರ್ತಾ ಇತ್ತು. ಬಟ್ ನಾನು ಇಗ್ನೋರ್ ಮಾಡ್ತಾ ಇದ್ದೆ, ಇಂಟ್ರೆಸ್ಟೇ ಇರಲಿಲ್ಲ ಸಿನಿಮಾ ಅಂತ. ಯಾಕಂದರೆ ಎಜುಕೇಷನ್ ಪ್ರಾಮುಖ್ಯತೆ ಇತ್ತು ಆ ಟೈಮ್ನಲ್ಲಿ. ಸೊ ಇಂಜಿನಿಯರಿಂಗ್ ಮುಗಿಸ್ಬೇಕು, ಒಳ್ಳೆ ಕೆಲಸದಲ್ಲಿ ಸೇರ್ಕೋಬೇಕು ಅಂತ. ಸೊ ಅದೇನು ಅಂತಾರಲ್ಲ, ನೀವು ವಾಟ್ ಯು ಬಿಕಮ್ ಯು ಡೋಂಟ್ ನೋ ಇನ್ ಲೈಫ್, ಯು ಕ್ಯಾನ್ ಬಿಕಮ್ ಎನಿಥಿಂಗ್. ಸೊ ಸಡನ್ ಡೈವರ್ಷನ್ ಆಗೋಯ್ತು ಸರ್. ನಾವೇನು ಬೇಡ ಅಂತೀವೋ ಅದೇ ಆಗುತ್ತೆ ಜೀವನದಲ್ಲಿ. I've rejected lot of ಮೂವೀಸು. ಬಟ್ ಏನಾಯಿತು, ಆ ಒಂದು ಮೂವಿ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಡೆಡ್ಲಿ 2 ಅಂತ ಅಂದ್ಬಿಟ್ಟು, ರವಿಶಿವರ್. ಹಾಂ. ಸೊ ಇದು ನಾನು ನನ್ನ ಕೆಲಸ ಮುಗಿದ ತಕ್ಷಣ ಪಾರ್ಟಿ ಜಾಸ್ತಿ ಮಾಡ್ತಾ ಇದ್ದೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಫುಲ್ ಬಿಸಿ ಪಾರ್ಟಿ. ಏನಿಲ್ಲ, ನೋ ಡ್ರಿಂಕ್ಸ್, ನೋ ಸ್ಮೋಕಿಂಗ್, ನಥಿಂಗ್. ಹೋಗಬೇಕು, ನನ್ನ DJ ಫ್ರೆಂಡ್ಸು ಅಲ್ಲಿ ಆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಅಷ್ಟೇ ಮುಗಿಸ್ಕೊಂಡು ಬರಬೇಕು. ಅದೇ ಎಂಟರ್ಟೈನ್ಮೆಂಟ್ ಇದ್ದಿದ್ದು. ಸೊ ಅಲ್ಲಿ ಒಬ್ಬ DJ ನಮ್ಮ ಫ್ರೆಂಡು ಜೇಮ್ಸ್ ಅಂತ,
ಅವನು ಯಾಕೋ ನೀನು ಸಿನಿಮಾಗೆ ಸೇರ್ಕೋಬಾರ್ದು, ನನ್ನ ಫ್ರೆಂಡ್ಸ್ ಎಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ದಾರೆ ಅಂದ್ಬಿಟ್ಟು ಒಂದು ಸತಿ ಆಡಿಷನ್ಗೆ ಇದಕ್ಕೆ ಕಳಿಸ್ದ, ಅದು ಡೆಡ್ಲಿ ಟು ಆಡಿಷನ್. ಸೊ ಅಲ್ಲಿವರೆಗೆ ನಮಗೆ ಸಿನಿಮಾ ರಂಗದವ್ರು ಯಾರೂ ಗೊತ್ತಿಲ್ಲ, ಅಂದರೆ ಅವ್ರನ್ನೆಲ್ಲ ತೆರೆ ಮೇಲೆ ನೋಡ್ತಾ ಇದ್ದಿದ್ದು. ಶಿವಣ್ಣ ಸಿನಿಮಾ ಹೋಗಿ ನೋಡ್ತಾ ಇದ್ದಿದ್ದು, ರಾಜ್ಕುಮಾರ್ ಸರ್ ಸಿನಿಮಾ ಹೋಗಿ ನೋಡ್ತಾ ಇದ್ದಿದ್ದು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ಇದ್ದಿದ್ದೆ ಹೊರತು ಇನ್ನು ಕಾಂಟ್ಯಾಕ್ಟೇ ಇಲ್ಲ ಸಿನಿಮಾ ಬಗ್ಗೆ. ಸೊ ಆಡಿಷನ್ಗೆ ಹೋದಾಗ ರವಿ ಶ್ರೀವಾತ್ಸ ಸರು ಮತ್ತು ಅವರ ಅಸೋಸಿಯೇಟ್ಸ್ ಎಲ್ಲ ಸೇರಿಕೊಂಡು ಪ್ರಮುಖ ಪಾತ್ರ ಕೊಟ್ಟರು ಅದರಲ್ಲಿ ಡೆಡ್ಲಿ ಟೂನಲ್ಲಿ. ಸೊ ಅಲ್ಲಿ ಅದಾದಮೇಲೂ ಅಷ್ಟೇ ಇಂಟ್ರೆಸ್ಟ್ ಇರಲಿಲ್ಲ. ಒಬ್ಬ ನಮ್ಮ ಫ್ರೆಂಡ್ ಮಹೇಶ್ ಅಂತ, ಅವನು ಅಸೋಸಿಯೇಟ್ ಡೈರೆಕ್ಟರ್ ಆಗೆಲ್ಲ ವರ್ಕ್ ಮಾಡ್ಯಾನೆ. ಕ್ರಿಕೆಟ್ ಮ್ಯಾಚ್ನಲ್ಲಿ ಸಿಕ್ಕಿದಾಗ ಲೀಗ್ ಮ್ಯಾಚ್ ಆಡ್ತಾ ಇದ್ದೆ, ಸೀರಿಯಸ್ ಕ್ರಿಕೆಟು. ಸ್ಪೋರ್ಟ್ಸ್ಮನ್ ಕೂಡ? ಹೌದೌದು, ಪ್ರೊಫೆಷ್ನಲ್ ಕ್ರಿಕೆಟರು. ಸೊ ಅವನು ನನ್ನ ರಾಜ್ ಕಪ್ ಅಂತ ಒಂದು ನಡೀತಾ ಇದೆ, ಬಾ ಅಲ್ಲಿಗೆ ಒಂದು ಸಿನಿಮಾ ಮಾಡಿಯಲ್ಲ, ಇಟ್ ಈಸ್ ವೆರಿ ಗುಡ್ ಅಂದ್ಬಿಟ್ಟು ಡೈರೆಕ್ಟರ್ಸ್ ಟೀಮ್ಗೆ ಹಾಕ್ದೆ. ಸೊ ಅಲ್ಲಿ ಐ ಪ್ಲೇಡ್ ವೆರಿ ವೆಲ್. ಇವ್ರ ಕಣ್ಣಿಗೆ ಬಿದ್ದೆ, ಸುದೀಪ್ ಸರ್ ಕಣ್ಣಿಗೆ ಬಿದ್ದೆ. ಅವರಲ್ಲಿ ಡ್ಯಾನ್ಸರ್ಸ್ ಅಸೋಸಿಯೇಷನ್ನಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು. ನಾವು ಫೈನಲ್ಸ್ವರೆಗೆ ಹೋಗಿದ್ವಿ ಡೈರೆಕ್ಟರ್ಸ್ ಟೀಮು. ಸೊ ಅಲ್ಲಿಂದ ಅವರು ಕೆಂಪೇಗೌಡ ಸಿನಿಮಾ ಸ್ಟಾರ್ಟ್ ಆಯಿತು. ಸೊ ಯಾಸ್ಮಿ ಇದು ಮಾಡು ಇದು ಸಿನಿಮಾ ಅಂತ ಆ ಸಿನಿಮಾ ಮಾಡಿದೆ. ಅಲ್ಲಿಂದ ತುಂಬ ಜನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಒಂದು ಸ್ಮಾಲ್ ರೋಲ್ನ. ಅದರಿಂದ ಜಾಸ್ತಿ ಸಿನಿಮಾಗಳು, ದುನಿಯಾ ವಿಜಯ್ ಅವ್ರ ಜೊತೆ ಜರಾಸಂಧ ಆಗಿರ್ಬೋದು, ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕ್ರಾಮ್, ಆ ಸಿನಿಮಾ, ಸಾಕಷ್ಟು ಸಿನಿಮಾಗಳು ಚಿಕ್ಕ ಚಿಕ್ಕ ಪಾತ್ರಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ನನಗೆ 2 ದಿನ ಇಲ್ಲ 3 ದಿನ ಇರೋ ರೋಲ್ ಅಷ್ಟೇ, ಕೆಲ್ಸಕ್ಕೆ ಹೋಗ್ಬೇಕು ನಾನು, ಯಾಕಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ. ಕೆಲಸ ಬಿಡ್ತಾ ಇಲ್ಲ? ಇಲ್ಲ ನಾನು ಕೆಲಸ ಇವಾಗ ನೋಡಿ 2009ರಲ್ಲಿ ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಜರ್ನಿ ಡೆಡ್ಲಿ ಟು. ಸೊ 2012ರಲ್ಲಿ ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಆಯಿತು. ಅಶ್ವಿನಿ ನಕ್ಷತ್ರ ಮಾಡ್ಬೇಕಾದ್ರೇನು ಅಷ್ಟೇನೆ, ಬೆಳಗ್ಗೆ ಶೂಟಿಂಗು, ರಾತ್ರಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ರಾತ್ರಿ 2 ಗಂಟೆವರೆಗೆ ಮಾಡ್ತಾ ಇದ್ದೆ ನಾನು ಒಬ್ಬನೇ ಅಲ್ಲಿ ಆಫೀಸ್ನಲ್ಲಿ, ಯಾಕಂದರೆ ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು. ಸೊ ನಾನು ಸೈನಿಂಗ್ ಅಥಾರಿಟಿ ನಂದೇ ಇದ್ದಿದ್ದು. ಸೊ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ನಾನೇ ಅಪ್ರೂವ್ ಮಾಡಬೇಕು. ಸೊ ನೈಟ್ ಹೋಗಿ ಎಲ್ಲ ಮಾಡಿಬಿಟ್ಟು ಕೆಲಸ, ಮತ್ತೆ ಬೆಳಗ್ಗೆ ಶೂಟಿಂಗ್ ಹೋಗ್ತಾ ಇದ್ದೆ. ಸೊ 1 year ಐ ಟ್ರೈಡ್. ಅದಾದಮೇಲೆ ತುಂಬ ಕಷ್ಟ ಆಯಿತು. ಸೊ 2 ದೋಣಿನಲ್ಲಿ ಕಾಲಿಟ್ಟರೆ ತುಂಬ ಕಷ್ಟ ಅಂದ್ಬಿಟ್ಟು ಐ ಟುಕ್ ಒಂದು ರಿಸ್ಕ್ ತೊಗೊಂಡೆ, ಕ್ಯಾಲ್ಕುಲೇಟಿವ್ ರಿಸ್ಕ್. ಅಶ್ವಿನಿ ನಕ್ಷತ್ರ ಜನ ತುಂಬ ಇಷ್ಟಪಡಕ್ಕೆ ಸ್ಟಾರ್ಟ್ ಆದ್ರಲ್ಲ, ಸೊ ಇಲ್ಲಿ ಏನೋ ಮಾಡ್ಬೋದು ಅಂದ್ಬಿಟ್ಟು ಆ ಕೆಲಸ ಬಿಟ್ಟೆ ಸಿನಿಮಾ ರಂಗಕ್ಕೆ ಸೀರಿಯಸ್ನೆಸ್ ಆಗಿ ಬಂದೆ. ಆದರೆ ಅದರಿಂದ ಬೇರೆದೇ ಕತೆ ಇದೆ. ಕಣ್ಣಿಗೆ ಸುಳ್ಳು ಅಂದರೆ ಅಷ್ಟು ನಾವು ಓದಿದ್ದೀವಿ, ಅಷ್ಟು ವರ್ಷ, ಆಲ್ಮೋಸ್ಟ್ 9 ವರ್ಷ ಎಕ್ಸ್ಪೀರಿಯನ್ಸು. ಮತ್ತೆ ಶಿಫ್ಟ್ ಆಗಬೇಕಂದ್ರೆ ದಟ್ ವಾಸ್ ರಿಯಲಿ ಅ ಬಿಗ್ಗೆಸ್ಟ್ ರಿಸ್ಕ್ ಇನ್ ಮೈ ಲೈಫ್ ನಾನು ತೊಗೊಂಡಿದ್ದು. ಬಟ್ ಏನೋ ಒಂದು ಹೇಳ್ತೀವಲ್ಲ, ಒಂದು ಇನ್ಸ್ಟಿಂಕ್ಟ್, ನಿಮಗೆ ಗೊತ್ತಾಗುತ್ತೆ ಇನ್ಸ್ಟಿಂಕ್ಟು, ಇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ಬೋದು ಅಂತ ಅಂದ್ಬಿಟ್ಟು. ಸೊ ಸಡನ್ ಚೇಂಜ್ ಮಾಡಿದೆ. ಬಟ್ ಅದಕ್ಕೆ ರಿಗ್ರೆಟ್ಸ್ ಇಲ್ಲ? 100% ರಿಗ್ರೆಟ್ಸ್ ಇಲ್ಲ, ಯಾಕಂದರೆ ಅಷ್ಟು ಪ್ರೀತಿ ಸಿಕ್ಬಿಡುತ್ತೆ ನಮಗೆ ಜನಗಳಿಂದ. ಸೊ ಅಶ್ವಿನಿ ನಕ್ಷತ್ರ ಹೇಗೆ ಸಿಕ್ತು ತಮಗೆ? ಸರ್ ಅಶ್ವಿನಿ ನಕ್ಷತ್ರ ಅಗೇನ್ ಕ್ರಿಕೆಟು CCL ಆಡ್ತಾ ಇದ್ವಿ. CCL ಆಡಬೇಕಾದ್ರೆ ಅಲ್ಲಿ ನಾನು ತುಂಬ ಒಂದು ಸೀರಿಯಸ್ ಆಗಿ ಕ್ರಿಕೆಟ್ ಆಡೋದು. ಓಕೆ, ವೆರಿ ವೆರಿ ಸೀರಿಯಸ್ಲಿ ಐ ಪ್ಲೇ ಆ್ಯಂಡ್ ವೆರಿ ಆ್ಯರೋಗೆಂಟ್ ಅಲ್ಲಿ ಆನ್ ದ ಗ್ರೌಂಡ್, ವೆರಿ ಅಗ್ರೆಸಿವ್ ನಾನು. ಸೊ ಅದನ್ನೆಲ್ಲ ಈ ETVನವರು ಒಬ್ಬರು ಚಿತ್ರಶ್ರೀ ಅಂತ ಅವ್ರು ಬಂದಿದ್ದಾರೆ ನೋಡೋಕ್ಕೆ ಮ್ಯಾಚ್ನ. ಸೊ ಅಲ್ಲಿ ಅವ್ರು ನನ್ನ ನೋಡ್ಬಿಟ್ಟು ಈ ಒಂದು ಸೀರಿಯಲ್ ಮಾಡ್ತಾ ಇದ್ರು, ಅದಕ್ಕೆ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ, ಯಾಕಂದ್ರೆ ಆ ಒಂದು ಇದು ಇದೆ, ಆರೋಗ್ಯಂಟ್ ಆಗಿ ಇಲ್ಲ ಆಟಿಟ್ಯೂಡ್ ಇರೋ ಅಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು ದೇ ಅಪ್ರೋಚ್ ಮೀ ಥ್ರೂ ಪ್ರಿಯಾ ಸುದೀಪ್ ಅವರು. ಸೊ ಪ್ರಿಯಾ ಸುದೀಪ್ ಅವ್ರು ಕೇಳಿದ್ರು ನನ್ನ, ಅಂದರೆ ಕೆಲಸ ಬಿಡೋಕ್ಕಾಗಲ್ಲ, ಯಾಕಂದರೆ ನಿಮಗೆ ಸೀರಿಯಲ್ ಅಂದರೆ 20 ದಿವಸ ಶೂಟ್ ಅಂತ. ದೆನ್ ಅವ್ರು ಹೇಳಿದ್ರು, ಇಲ್ಲ 8 ದಿವಸ ಶೂಟ್ ಇರುತ್ತೆ ಪರ್ ಮಂತು. ನಾನು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಕಾರ್ಪೊರೇಟ್ ಅಲ್ವಾ, ಎವ್ರಿ ವೀಕೆಂಡ್ 2 days ಆಫು, 8 ದಿನ. ಸೊ 8 ದಿವಸ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಓಕೆ ಟ್ರೈ ಮಾಡೋಣ ಅಂದೆ. ಮತ್ತು ಇನ್ನೂ ಮನಸ್ಸಿರಲಿಲ್ಲ, ಆಡಿಷನ್ ಸರಿಗೆ ಮಾಡಲಿಲ್ಲ, ಪೇಮೆಂಟ್ ಜಾಸ್ತಿ ಕೇಳಿದೆ, ಅವ್ರು ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ರು. ಸೊ ರಿಜೆಕ್ಟ್ ಆಗಲಿ ಅಂತ ಮಾಡ್ತಿರೋದು ಇವೆಲ್ಲ? ರಿಜೆಕ್ಟ್ ಆಗಲಿ ಅಂತ ಐ ಟ್ರೈಡ್ ಮೈ ಬೆಸ್ಟ್, ಬಟ್ ವಿಧಿಯಲ್ಲ ಕರ್ಕೊಂಡು ಹೋಗುತ್ತೆ. ಸೊ ಫಸ್ಟ್ ಮಂತ್ ಶೂಟು 26 ದಿವಸ ಆಯಿತು. 8 ದಿನ ಅಲ್ಲ, 8 ದಿವಸ ಅಲ್ಲ, 26 ದಿವಸ ಶೂಟ್ ಆಯಿತು. ಈ ಕಡೆ ಸುಳ್ಳು ಹೇಳೋಕ್ಕೂ ಆಗಲ್ಲ ಆಫೀಸ್ನಲ್ಲಿ, ಯಾಕಂದರೆ ಇಡೀ ಕರ್ನಾಟಕ ಪೋಸ್ಟರ್ ಬಂದಿದೆ ಅಂಡ್ ಟಿವಿಲೂ ಬರ್ತಾ ಇದ್ದೀನಿ ನಾನು. ಅಜ್ಜಿಗೆ ಹುಷಾರಿಲ್ಲ, ಅದೆಲ್ಲ ಏನು ಹೇಳೋಕ್ಕಾಗಲ್ಲ. ಬಟ್ ನನ್ನ ಅದೃಷ್ಟ ಅಲ್ಲಿ ಕಂಪ್ನಿ ಅವ್ರು ಇದ್ದಾರಲ್ಲ, ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು, ಯು ಕ್ಯಾನ್ ಹೋಗಿ ನೀವು, ಬಟ್ ಕೆಲಸ ಆಗಬೇಕು. ಸೊ ಸಾಯಂಕಾಲ ಇಫ್ ಯು ಕಮ್ ಅಂಡ್ ಡೂ ಇಟ್,
ನೀವೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಫ್ಯೂ ಮೀಟಿಂಗ್ಸ್ ಅಟೆಂಡ್ ಮಾಡಿಬಿಟ್ರೆ ಸಾಕು ನಮಗೆ ಅಂತ. ತುಂಬ ಸಪೋರ್ಟ್ ಮಾಡಿದ್ರು ಕಂಪ್ನಿಯವ್ರು ಮಾತ್ರ. ಲೇಟರ್ ಐ ಫೆಲ್ಟ್ ಬ್ಯಾಡ್. 1 ವರ್ಷ ಆದಮೇಲೆ ಇಟ್ ಈಸ್ ನಾಟ್ ರೈಟ್, ಎಥಿಕ್ಸ್ ಅಲ್ಲ ಅದು. ಯಾಕಂದರೆ ಬೇರೆ ಎಂಪ್ಲಾಯೀಸು ನೋಡ್ತಾ ಇರ್ತಾರೆ, ಏನು ಇವನು ಈಸ್ ಡೂಯಿಂಗ್ ಡ್ಯುಯಲ್ ಜಾಬ್, ಇಟ್ಸ್ ನಾಟ್ ರೈಟ್ ಅಂದ್ಬಿಟ್ಟು ಐ ಕ್ವಿಟ್ ದ ಜಾಬ್. ಬಟ್ ಅದಾದ್ಮೇಲೆ ಎಷ್ಟು ವರ್ಷ ಬಂತು ಅಶ್ವಿನಿ ನಕ್ಷತ್ರ? ಆಲ್ಮೋಸ್ಟ್ 2.5 years ಬಂತು. ವೆರಿ ನೈಸ್. ಇನ್ಫ್ಯಾಕ್ಟ್ ಪ್ರತಿಯೊಬ್ಬರೂ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಯಾರಿಗೂ ದ್ವೇಷನೇ ಬರಲಿಲ್ಲ. ಎವ್ರಿಬಡಿ ಸ್ಟಾರ್ಟೆಡ್ ಲವಿಂಗ್ ಮೀ ಆ್ಯಂಡ್ ಅಷ್ಟೊಂದು ಪಾಪ್ಯುಲಾರಿಟಿ ಕೊಟ್ಬಿಟ್ರು ಆ್ಯಂಡ್ ಅಷ್ಟೊಂದು ಇಷ್ಟಪಟ್ಟರು. ನಮ್ಮ ರಿಲೇಟಿವ್ಸ್ ಆಗಲಿ ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಮೇಲೆ ಒಂದು ವೆರಿ ನೈಸ್ ಜರ್ನಿ ಅದು, ಒಂದು ಬೆಂಚ್ ಮಾರ್ಕ್ ಆಗೋಯ್ತು ಜೀವನದಲ್ಲಿ. ಚಿಕ್ಕದು ಅದೇ ಡೆಡ್ಲಿ 2 ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ವಿಷ್ಣುವರ್ಧನ, ವರ್ಧನಾಯಕ, ಜರಾಸಂಧ, ಈ ಥರ ಚಿಕ್ಕ ಪಾತ್ರಗಳು ಮಾಡ್ಕೊಂಡು ಬಂದಿದ್ದು. ಬಟ್ ಫಸ್ಟ್ ಲೀಡ್ ರೋಲ್ ನನಗೆ ಕೊಟ್ಟಿದ್ದೆ ನಾಗೇಂದ್ರ ಅರಸ್. ಯಾವುದು? ಜಸ್ಟ್ ಲವ್ ಅಂತ. ಅದು 2014ರಲ್ಲಿ ಅಶ್ವಿನಿ ನಕ್ಷತ್ರ ನಡೀತಾ ಇತ್ತು. ಸೊ ಇದಕ್ಕೆ ಅಪ್ರೋಚ್ ಮಾಡಿದ್ರು ನಾಗೇಂದ್ರ ಅರಸು, ಸುಂದರ್ ಕೃಷ್ಣ ಅರಸ್ ಅವರ ಮಗ. ಸೊ ಅವ್ರು ಅಪ್ರೋಚ್ ಮಾಡಿದ್ರು, ಹಿಂಗೆ ಮಾಡ್ತಾ ಇದೀವಿ JK, ಇದು ವೆರಿ ನೈಸ್ ಮೂವಿ, ಐ ವಿಲ್ ಬಿ ಲಾಂಚಿಂಗ್ ಯು ಆಸ್ ಅ ಲೀಡ್ ಅಂತ. ಸೊ ಐ ಫೆಲ್ಟ್ ವೆರಿ ಗುಡ್ ಆಪರ್ಚುನಿಟಿ. ಬಟ್ ಅಗೇನ್ ಮ್ಯಾನೇಜಿಂಗ್ ಸೀರಿಯಲ್, ಮೂವಿ, ಸೊ ಡೇಟ್ಸ್ ಎರಡಕ್ಕೂ ಕೊಟ್ಕೊಂಡು ಸಮೌ ಐ ಡಿಡ್ ಇಟ್ ಆ್ಯಂಡ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಆ ಮಾಡಿದ್ದು ಕೆಲಸ ಇದೆಯಲ್ಲ, ಫಸ್ಟ್ ತೊಗೊಂಡಿದ್ದ, ಇಟ್ ವಾಸ್ ವೆರಿ ನೈಸ್. ಇನ್ ಫ್ಯಾಕ್ಟ್ ಮೂವಿ ವಾಸ್ ಆವ್ರೇಜ್ ಮೂವಿ, ಬಟ್ ಸ್ಟಿಲ್ ಒಂದು ಕಾನ್ಫಿಡೆನ್ಸ್ ಸಿಕ್ತು. ಓಕೆ, ಲೀಡ್ ರೋಲ್ ಮಾಡ್ಬೋದು. ಓಕೆ, ಅವಕಾಶಗಳು ಸ್ಟಾರ್ಟ್ ಆಯ್ತು ಅಲ್ಲಿಂದ ಚಂದ್ರಿಕಾ ಅಂತ ಒಂದು ಮೂವಿ ಸಿಕ್ತು. ಚಂದ್ರಿಕಾ ಡಿಡ್ ವೆರಿ ವೆಲ್ ಇನ್ ತೆಲುಗು. ಇನ್ಫ್ಯಾಕ್ಟ್ ಕನ್ನಡ ತೆಲುಗು ಅದು. ಶಿಲ್ಪಾ ಇಲ್ಲಿ ಅಭಿನಯ್ ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ಆಫ್ಟರ್ 20 years ಏನೋ ಕನ್ನಡ ಸಿನಿಮಾ ರಿಲೀಸ್ ಆಯಿತು. ಸೊ ನಮಗೆ ಸಿಕ್ಕಿದೆ ಅದೊಂದು ಥಿಯೇಟ್ರು. ಅಲ್ಲಿ 80 ಆಲ್ಮೋಸ್ಟ್ ಒಂದು 80 days ಓಡ್ತು. ತೆಲುಗುನಲ್ಲಿ ವೆರಿ ಗುಡ್ ಇಟ್ಟು, ಬಿಕಾಸ್ ಹಾರರ್ ಸಬ್ಜೆಕ್ಟು. ಹೌದು. ಅಂಡ್ ಆಕ್ಟ್ರೆಸ್ ಇಬ್ರು ತೆಲುಗುನವ್ರೆ, ಕಾಮ್ನಾ ಜೆಟ್ಮಲಾನಿ ಅಂತ, ಇನ್ನೊಬ್ರು ಶ್ರೀಮುಖಿ ಅಂತ. ಸೊ ಇಬ್ರು ತೆಲುಗುನವ್ರೆ ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ಹಿಟ್ ಮೂವಿ. ಸೊ ಅಲ್ಲಿಂದ ಒನ್ ಬೈ ಒನ್ ಸ್ಟಾರ್ಟ್ ಆಗಕ್ಕೆ ಇವಾಗ ಆಲ್ಮೋಸ್ಟ್ ಒಂದು 30 ಸಿನಿಮಾ ಆಗಿರ್ಬೋದು. ಆಮೇಲೆ ಸಣ್ಣ ಪುಟ್ಟ ಎಲ್ಲ ಸೇರಿಸಿ 2009ರಿಂದ. ಸೀರಿಯಲ್ ಎಷ್ಟೊಂದು 1000 ಎಪಿಸೋಡ? ಸೀರಿಯಾ ಅಷ್ಟಾಗಿರುತ್ತೆ. 2.5 ವರ್ಷ ಅಲ್ವಾ? 1 ವರ್ಷ, ಆಲ್ಮೋಸ್ಟ್ 1 ವರ್ಷ 7 days ಬಂದಿದೆ. ಇಲ್ಲ, ನಾವು ಮಾಡಿರೋದು ನಾನು 3 ಸಿನಿಮಾ ಅವ್ರ ಜೊತೆ. ಒಂದು ಕೆಂಪೇಗೌಡ, ವಿಷ್ಣುವರ್ಧನ, ವರ್ಧನಾಯಕ. ಆಮೇಲೆ ಈಗನಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೆ, ರಾಜಮೌಳಿ ಸರ್ ಅವ್ರದ್ದು. ಈಗ ಅದರಲ್ಲಿ ಓಪನಿಂಗ್ ಶಾಟ್ ಇದೆ. ಅದು ಬರೀ ಕರ್ನಾಟಕ ರಿಲೀಸ್ ಮಾತ್ರ ನಾನಿದ್ದೀನಿ ಕನ್ನಡದಲ್ಲಿ, ಕನ್ನಡ ವರ್ಷನ್ನಲ್ಲಿ. ಸೊ ದಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ರಾಜಮೌಳಿ ಸರ್. ಸೊ ಅಗೇನ್ ಸುದೀಪ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಿಂದಿನ ದಿವಸ ಫೋನ್ ಮಾಡಿ ಹೇಳಿದ್ರು, ಹಿಂಗೊಂದು ಕ್ಯಾರೆಕ್ಟರ್ ಇದೆ, ಬಂದು ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಜಸ್ಟ್ ಓಪನಿಂಗ್ ಶಾಟ್ ಟೋಲ್ಡ್ ಆಫ್ಕೋರ್ಸ್ ಐ ವಿಲ್ ಡೂ ಸರ್ ಅಂದ್ಬಿಟ್ಟು ಹೋಗಿ ಮಾಡಿದೆ. ಸೊ ಅವರು ಒಂಥರ ವೆರಿ ಗುಡ್ ವೆಲ್ ವಿಷರ್ ಆ್ಯಂಡ್ ಫ್ರೆಂಡ್ ನನಗೆ. ಯಾಕಂದರೆ 2009ರಿಂದ ಅವ್ರ ಜೊತೆ ಇದ್ದೀನಿ. ಸೊ ಇಟ್ ಈಸ್ ನಾಟ್ ಬಿಕಾಸ್ ನನಗೆ ಅವ್ರ ಜೊತೆ ಇದ್ದರೆ ನನಗೆ ಸಿನಿಮಾ ಸಿಗುತ್ತೆ, ಅದಲ್ಲ. ಇಟ್ಸ್ ಅ ಗ್ರೇಟ್ ಬಾಂಡಿಂಗ್ ಆ್ಯಕ್ಚುಲಿ. ಐ ಲೈಕ್ ದಟ್ ಪರ್ಸನ್. ಅವರು ಹಿ ಕ್ಯಾನ್ ಹೆಲ್ಪ್ ಮೀ, ಬಟ್ ಬೇಡ ನಮಗೇನಂದ್ರೆ ದಟ್ ಫ್ರೆಂಡ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗಿನ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ ಒಳ್ಳೆ ಫ್ರೆಂಡ್ಸು. ಸೊ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ವೆಲ್, ಇವಾಗ ನಮ್ಮ 2018ರಲ್ಲಿ ಆ ಕರಾಳ ರಾತ್ರಿ ಅಂತ ಒಂದು ಸಿನಿಮಾ ಬಂತು, ದಯಾಳ್ ಪದ್ಮನಾಭನ್ ಸರ್ದು. ಸೊ ಅದು ಮತ್ತು ಪುಟ 109, ಅದೆರಡು ಸಿನಿಮಾನು ಪ್ಯಾರಲಲ್ ಆಗಿ ನಾವು ಮಾಡಿದ್ದು. ಸೊ ಆ ಕರಾಳ ರಾತ್ರಿಗೆ ಸ್ಟೇಟ್ ಅವಾರ್ಡ್ ಬಂತು ಆ್ಯಂಡ್ 50 days ಓಡ್ತಾ ಇತ್ತು, ಹೌಸ್ಫುಲ್. ಸೊ ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ 50 ದಿವಸ ಹೋಗಿ ನೋಡಿದಾಗ್ಲೂ ಹೌಸ್ಫುಲ್ ಆಗಿರ್ತಾ ಇತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಆ ಮೂವಿನಲ್ಲಿ ಸಿನಿಮಾ ಮುಗಿದ ಮೇಲೂ ಜನ ಎದ್ದೋಗ್ತಿಲ್ಲ, ಬಿಕಾಸ್ ಅದ್ರಲ್ಲಿ ಮುಳುಗ್ಬಿಟ್ಟಿದ್ರು. ಆ ಒಂದು ಕ್ಲೈಮ್ಯಾಕ್ಸ್ ಅವ್ರಿಗೆ ಅಷ್ಟು ಇಷ್ಟ ಆಗೋಯ್ತು. ಆ್ಯಂಡ್ ಇನ್ನೊಂದು ಪುಟ 109 ಅಂತ ಸಿನಿಮಾ ಅವರೇನೆ ನೆಕ್ಸ್ಟ್ ಅದನ್ನೇ ಮಾಡಿದ್ರು. ಅಲ್ಲಿ ಅದು ಓಡಲಿಲ್ಲ ಸಿನಿಮಾ, 1 ವಾರ ಓಡಿದ್ದು. ಬಟ್ ಇನ್ಸ್ಟಾಗ್ರಾಮ್ ಮೂಲಕ ನನ್ನನ್ನು ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು ಆಮ್ಸ್ಟರ್ಡ್ಯಾಮಿಂದ. ಸೊ ಅವರಂದ್ರು, ನಿಮ್ಮನ್ನ ಬೆಸ್ಟ್ ಏಷ್ಯನ್ ಆ್ಯಕ್ಟರ್ ಅಂತ ನಾಮಿನೇಟ್ ಮಾಡಿದ್ದೀವಿ ಫಾರ್ ದಿಸ್ ಮೂವಿ ಪುಟ 109. ಯಾಕಂದರೆ ಇದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ನಲ್ಲಿ ಹೈಯೆಸ್ಟ್ ವ್ಯೂಡ್ ಮೂವಿ ಪುಟ 109. ಸೊ ಅವರಲ್ಲಿ ಕರೆದ್ರು ನನಗೆ. ಇಟ್ ವಾಸ್ ಅ ನ್ಯೂ ವಿಷನ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ಆಮ್ಸ್ಟರ್ಡ್ಯಾಮ್ನಲ್ಲಿ. ಅದರಲ್ಲಿ ನಮ್ಮ ಕನ್ನಡದ್ದು ಅದೊಂದೇ ಮೂವಿ ಪುಟ 109. ಸೊ ಅದಕ್ಕೆ ಎರಡನೇ ಪ್ರಶಸ್ತಿ ನನಗೆ ಬಂತು. ಫಸ್ಟ್ ಒಂದು ಚೈನಾ ಒಂದು ಮೂವಿ,
ಅವ್ರಿಗೆ ಬಂತು. ಸೆಕೆಂಡ್ ನನಗೆ ಬೆಸ್ಟ್ ಆ್ಯಕ್ಟರ್ ಅಂತ ಅಂದ್ಬಿಟ್ಟು ಇನ್ ಏಷ್ಯಾ ಝೋನ್ನಲ್ಲಿ ಆ ಒಂದು ಸಿನಿಮಾಗೆ. ಸೊ ಅದೆಲ್ಲೋ ಒಂದು ಕಡೆ ಒಂದು ಏನೋ ಫೆದರ್ ಆನ್ ದ ಕ್ಯಾಪ್. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ನನಗೆ ಆ 2 ಸಿನಿಮಾ ನನಗೆ ತುಂಬ ಇಟ್ ಕ್ಲೋಸ್ ಟು ಮೈ ಹಾರ್ಟ್. ಬಟ್ ಒಂದು ಕೊರತೆ ಇಲ್ವಾ? ಅಂದರೆ ಈಗ ಒಂದು 14 ವರ್ಷ ಆಯಿತು, ಇನ್ನೂ ಒಂದು ಬ್ಲಾಕ್ ಬಸ್ಟರ್ ಥರದ್ದು ಅಥವಾ ಆ ಥರದ್ದು, ಅಂದರೆ ನಮ್ಮ ಕಡೆ ಕಮರ್ಷಿಯಲ್ ಅಂತ ಏನೋ ಕರೀತಾರಲ್ಲ, ಆ ಥರದ್ದೊಂದು ಮೆಗಾ ಹಿಟ್ ಇನ್ನೂ ನಂಗೆ ಮಾಡೋಕ್ಕಾಗಿಲ್ಲ, ಆ ಥರದ್ದು ಬರ್ತಿಲ್ಲ ಅಂತ ನೋವು ಕೊರಗು? ಇಲ್ಲ, ಹಂಗೇನಿಲ್ಲ ಸರ್. ಯಾಕಂದರೆ ಇಟ್ಸ್ ಅ ಲಾಂಗ್ ಜರ್ನಿ ಆ್ಯಕ್ಚುಲಿ. ಪೀಪಲ್ ಏನೋ ಒಬ್ಬೊಬ್ಬರಿಗೆ ಸಡನ್ ಆಗಿ ಸಿಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಗುಡ್ ಸ್ಕ್ರಿಪ್ಟ್ ಆ್ಯಂಡ್ ಗುಡ್ ಡೈರೆಕ್ಟರ್ ಅವ್ರಿಗೆ. ಓಕೆ, ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್ ಅದರಲ್ಲಿ. ಸೊ ಇವಾಗ ಹೌ ಮೆನಿ ಪೀಪಲ್ ಅಶ್ವಿನಿ ನಕ್ಷತ್ರ ಅಂತ ಸಿಕ್ಕಿದೆ ಹೇಳಿ? ಸೀರಿಯಲ್ ಮಾಡ್ತಾನೆ ಇದ್ದಾರೆ ಸಾಕಷ್ಟು ವರ್ಷಗಳಿಂದ. ಓಕೆ, ಒಂದು ಸೀರಿಯಲಿಂದ ಯಾರು ಸೂಪರ್ ಸ್ಟಾರ್ ಆದರು? ಅಲ್ಲ, ಒಂದು ಸೀರಿಯಲಿಂದ ಯಾರಿಗೆ ಮೇಲ್ ಓರಿಯೆಂಟೆಡ್ ಆಕ್ಟರ್ಸ್ ಬಂದರು ಇನ್ ಸೀರಿಯಲ್. ಸೊ ದಿಸ್ ವಾಸ್ ಮೇಲ್ ಓರಿಯೆಂಟೆಡ್ ಅಶ್ವಿನಿ ನಕ್ಷತ್ರ. ಸೊ ಅದಕ್ಕೆ ನಾನು ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಇನ್ ಫ್ಯಾಕ್ಟ್. ಓಕೆ, ಅದು ಬಿಟ್ಟರೆ ಇವಾಗ ಇನ್ನೊಂದು ಸಿಯಾ ಕೆ ರಾಮ್ ಅಂತ ಹಿಂದಿ ಸೀರಿಯಲ್ ಮಾಡಿದೆ. ಅದು ಅದರಲ್ಲಿ ರಾಮಣ್ಣನ ಪಾತ್ರ ಮಾಡಿದೆ ಅದರಲ್ಲಿ. ಸೊ ದಟ್ ವಾಸ್ 2016ರಿಂದ 17 ನಾನು ಮಾಡಿದ್ದು. ಸ್ಟಾರ್ ಪ್ಲಸ್ನಲ್ಲಿ ಬರ್ತಾ ಇತ್ತು. ಸೊ ಕರ್ನಾಟಕದಿಂದ ಬಾಂಬೆಗೆ ಹೋಗಿ ಒಂದು ಸೀರಿಯಲ್ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ ಫ್ಯಾಕ್ಟ್. ಆ್ಯಂಡ್ ಆ ರಾವಣನ ಪಾತ್ರ ಮಾಡೋದಿದೆಯಲ್ಲ, ದಟ್ ವಾಸ್ ರಿಯಲಿ ಅ ಬಿಗ್ಗೆಸ್ಟ್ ಚಾಲೆಂಜ್. ಅದು ಬಹಳ ಪ್ರಮುಖವಾದ ಪಾತ್ರ. 6,000 ಜನ ಮುಂಬೈನಲ್ಲಿ ಆಡಿಷನ್ ಆಗಿರೋದ್ರಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆಗಿರೋದು. ಓಕೆ, ಸೊ ಇಟ್ ವಾಸ್ ದ ಬೆಸ್ಟ್ ರಾವಣ ಕ್ಯಾರೆಕ್ಟರ್ ಇನ್ ದ ಹಿಸ್ಟ್ರಿ ಅಂತಲೇ ಅದು ಬಂದ್ಬಿಡ್ತದು ಟೈಮ್ಸ್ನಲ್ಲೆಲ್ಲ. ಓಕೆ, ಸೊ ಅದೊಂದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಪ್ರಾಜೆಕ್ಟ್ ನಾನು ಮಾಡಿರೋದು ಇದುವರೆಗೂ. ಅದು ಕನ್ನಡದಲ್ಲೂ ಬಂತು, ಸುವರ್ಣನಲ್ಲಿ, ಸ್ಟಾರ್ ಸುವರ್ಣನಲ್ಲಿ ಡಬ್ ಆಯ್ತದು, ಸೀತೆಯ ರಾಮ ಅಂತ ಅಂದ್ಬಿಟ್ಟು. ಸೊ ಸಾಕಷ್ಟು ಪ್ರಶಂಸೆ ಅದರಿಂದ ಬಂತು. ದೆನ್ ಬಿಗ್ ಬಾಸ್ಗೆ ಹೋಗಿದ್ದೆ. ಬಿಗ್ ಬಾಸ್ನಲ್ಲೂ ಅಷ್ಟೇ ಫಸ್ಟ್ ರನ್ನರ್ ಅಪ್ಪು. ಅದು ಗ್ರೇಟ್ ಜರ್ನಿ. ಓಕೆ, ಅಂದರೆ ನೀವು ಹೇಳ್ತಿರೋದು ಈ ಏನೋ ಸಿಗದೇ ಇರೋದನ್ನ ಕೊರ್ಗೊಬಂದು ಸಿಕ್ತಿರೋದನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಅಫ್ಕೋರ್ಸ್ ಸರ್. ಐ ಮೀನ್ ಎಲ್ಲಾರ್ದು ಎಲ್ಲ ಫಿಲಮು ಹಿಟ್ ಆಗಲ್ವಲ್ಲ. ಸೊ 200 ಸಿನಿಮಾ ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಯಾವಾಗ ಕ್ಲಿಕ್ ಆಗುತ್ತೆ ಗೊತ್ತಿಲ್ಲ ವಿಚ್ ಒನ್, ಬಟ್ ಯು ಶುಡ್ ಎಂಜಾಯ್ ದಟ್ ಪ್ರೋಸೆಸ್. ದಟ್ಸ್ ವಾಟ್. ಇಟ್ಕೋಬಾರ್ದು ಆ್ಯಕ್ಚುಲಿ. ಮಾಡ್ತಾ ಹೋಗ್ತಾ ಇರಬೇಕು. ಒಂದೊಂದ್ಸತಿ ಕೆಲಸನೇ ಇರಲ್ಲ. ಆ ಟೈಮ್ನಲ್ಲಿ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ವಾಟ್ ಯು ವಾಂಟ್ ಟು ಡೂ. ಇವಾಗ ಸಿಯಾ ಕೆ ರಾಮ್ ಹಿಂದಿ ಸೀರಿಯಲ್ಲು 2016-17 ಮಾಡಿದ್ದು. ಅದಾದ್ಮೇಲೆ ಬಂದೆ ನಾನು. ಅಲ್ಲೇ ಸಾಕಷ್ಟು ಅವಕಾಶಗಳು ಸಿಕ್ತು ಹಿಂದಿ. ಇಲ್ಲ, ನಾನು ಕನ್ನಡ ಮಾಡಬೇಕು, ನಾನು ಕನ್ನಡದಲ್ಲೇ ಜಾಸ್ತಿ ಮಾಡಬೇಕು ಅಂತ ಬಂದೆ ಇಲ್ಲಿಗೆ. 1.5 ವರ್ಷ ಐ ಡಿಂಟ್ ಹ್ಯಾವ್ ವರ್ಕ್, ಬಟ್ ಇಟ್ಸ್ ಓಕೆ. ಆ ಟೈಮ್ನಲ್ಲಿ ನಾನು ಸಾಕಷ್ಟು ಕಲಿತೆ ಇನ್ಫ್ಯಾಕ್ಟ್. ಸೊ ನಾನೇ ಸ್ಕ್ರಿಪ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮೇ 1 ಅಂತ ಒಂದು ಸಿನಿಮಾ ಮಾಡಿದ್ವಿ, ನಾನು ಮತ್ತು ನಾಗೇಂದ್ರ ಅರಸ್ ಅವರು. ಅದರಲ್ಲಿ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆದೆ. ಸೊ ಅರ್ಥ ಮಾಡ್ಕೊಂಡೆ ಸಿನಿಮಾ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಅ ಪ್ರೋಸೆಸ್. ನಾನು ಅಪ್ಪ ಅಮ್ಮ ಒಬ್ರು ಅಕ್ಕ ಇದ್ದಾರೆ, ಅವರು ಮದುವೆ ಆಗಿದೆ. ಸೊ ಅವರು ಅವರ ಹಸ್ಬೆಂಡ್ ಮತ್ತು ಕಿಡ್ಸ್ ಎಲ್ಲ ಬ್ಯಾಂಗ್ಳೂರ್ನಲ್ಲೇ ಇರೋದು. ಪ್ರೀತಿ ಗೀತಿ ಇತ್ಯಾದಿ ಇಲ್ಲ, ಸದ್ಯಕ್ಕೆ ಆರಾಮಾಗಿದ್ದೀನಿ. ನಾನು ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾರು ಹೇಳಿದ್ದು? ಅಲ್ಲು ಡಕ್ಕಲ್ ಡುಬಾಕ್ ಬಾಡ್ಗೆ ಜ್ಯೋತಿಷಿನ. ಸೊ ಇದು ನಮ್ಮ JK ಸರ್, ಜೈರಾಮ್ ಕಾರ್ತಿಕ್ ಸರ್ ಅವರ ಒಂದು ವಿಶೇಷವಾದ ಸಂದರ್ಶನ. ಅವ್ರ ಬದುಕು ನೀವು ನೋಡಿದ್ರಿ. ಅಂದರೆ ಒಬ್ಬ ಯುವ ನಟ ಓದಿದ ಟೆಕ್ನಾಲಜಿ ಅಂದರೆ ಇಂಜಿನಿಯರಿಂಗ್ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರಿಂಗು. ಸೊ ಅಲ್ಲಿಂದ ಕಲೆಯ ಕಡೆಗೆ ಬಂದಂತಹ ಜರ್ನಿ. ಸೊ ಮೊಟ್ಟ ಮೊದಲ ಅವ್ರ ಸಕ್ಸಸ್ ಎಲ್ಲಿ ಗೊತ್ತಾ? 2009ನಲ್ಲಿ ಅಥವಾ 2014 ಆ ಟೈಮಲ್ಲಿ ಅವ್ರು ಮಾಡ್ತಿದ್ದ ಜಾಬ್ ಬಿಟ್ಟು ನಾನು ಕಲೆ ಕಡೆ ಹೋಗಬೇಕು ಅಂತ ನಿರ್ಧಾರ ಮಾಡೋದು. ದೊಡ್ಡ ರಿಸ್ಕ್. ಯಾಕಂದರೆ 9 ವರ್ಷ ವರ್ಕ್ ಅಂದರೆ ದೊಡ್ಡ ಸಂಬಳನೇ ಬರ್ತಿರುತ್ತೆ. ಸೊ ಇಲ್ಲಿ ಅದು ಪೇ ಆಫ್ ಮಾಡ್ಬೇಕಲ್ಲ ನಿಮ್ಗೆ ಕರೆಕ್ಟಾಗಿ, ಅದು ಕಾಂಪನ್ಸೇಟ್ ಮಾಡಬೇಕು. ಎಸ್. ಸೊ ಸರ್, ನಾನು ಶುಭ ಕೋರ್ತೆ ನಿಮ್ಮೆಲ್ಲರ ಪರವಾಗಿ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಪ್ರೀತಿಯ JK ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ಕಲಾ ಮಾಧ್ಯಮ ಜೊತೆಗೆ ತಮ್ಮ ಬದುಕು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಕ್ಕಿಂತ ಮುಖ್ಯವಾಗಿ ಡಿಸೆಂಬರ್ 8ಕ್ಕೆ ಕೈವಾ, ತುಂಬ ವಿಶೇಷವಾದ ಟೈಟಲು, ತುಂಬ ವಿಶೇಷವಾದ ಕತೆ. 80ರ ದಶಕದ ಬೆಂಗಳೂರನ್ನು ತೋರಿಸುವಂಥ ಒಂದು ವಿಶೇಷವಾದ ಒಂದು ಸಿನಿಮಾ ಬರ್ತಾ ಇದೆ, ಕೈವಾ, ಜಯತೀರ್ಥ ಅವರ ನಿರ್ದೇಶನದಲ್ಲಿ. ಸೊ ನಮ್ಮ ಸರ್ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸರ್, ನಿಮ್ಮ ಅಭಿಮಾನಿಗಳು ಬನ್ನಿ ಅಂತ ಕೇಳ್ತಿರೋ ಒಂದು ಮಾತು. ವೆಲ್, ಕೈವಾ ಅನ್ನೋದು ಒಂದು ವೆರಿ ವಂಡರ್ಫುಲ್ ಸಬ್ಜೆಕ್ಟು. ಇಟ್ಸ್ ಅ ರಿಯಲ್ ಸಬ್ಜೆಕ್ಟ್ನ ಜಯತೀರ್ಥ ಸರ್ ಅವರು ನಿಮ್ಮ ಮುಂದೆ ತರ್ತಾ ಇದ್ದಾರೆ 8ನೇ ತಾರೀಕು. ಆ್ಯಂಡ್ ಇದರಲ್ಲಿ ಧನ್ವೀರ್ ಅವರು ಪ್ರಮುಖ ಪಾತ್ರ ಮಾಡಿರೋದು. ಆ್ಯಂಡ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಟೀಸರ್ ಬಂದಿದೆ, ಟ್ರೈಲರ್ ಬಂದಿದೆ, ನೀವೆಲ್ಲರೂ ನೋಡಿದ್ದೀರಾ. ಆ್ಯಂಡ್ ಇದರಲ್ಲಿ ನಾನು ಹೇಳ್ಬೋದು, ನನ್ನ ಲೈಫ್ನಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದರಲ್ಲಿ ನಾನು ಮಾಡಿದ್ದೀನಿ. ಆ್ಯಂಡ್ ತುಂಬ ಹತ್ತಿರಕ್ಕೆ ಇರೋವಂಥ ಒಂದು ಕ್ಯಾರೆಕ್ಟರ್. ಯಾಕೆಂದರೆ ಡೆಡ್ಲಿ 2 ಮಾಡಿದಾಗಿದೆಯಲ್ಲ, ಆ ಟೈಮ್ನಲ್ಲಿ ಆ ಪಾತ್ರನ ನಾನು ನೋಡಿದ್ದೆ.
ಓಕೆ, ಇವಾಗ ಸೇಮ್ ಪಾತ್ರನ ನಾನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ 14 ವರ್ಷದ ನಂತರ. ಸೊ ಇಟ್ ಫೀಲ್ಸ್ ರಿಯಲಿ ಗುಡ್, ಯಾಕಂದರೆ ಅದು ನೆನಪು ಬರುತ್ತೆ ನನಗೆ ಡೆಡ್ ಡೇಟು. ಓಕೆ, ಹಳೆ ಜರ್ನಿ ನೆನಪಿಗೆ ಬರುತ್ತೆ. ನೆನಪು ಬರುತ್ತೆ, ಅದು ನೋಡಿದ್ದೆ ಆ ಕ್ಯಾರೆಕ್ಟ್ರನ್ನ. ಓಕೆ, ಆ ಕ್ಯಾರೆಕ್ಟರ್ ನೋಡಿದ್ದೆ. ಸೊ ಇವಾಗ ಆ ಕ್ಯಾರೆಕ್ಟರ್ನ ಮಾಡ್ತಾ ಇನಲ್ಲ, ಸೊ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಜಯತೀರ್ಥ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 8ನೇ ತಾರೀಕು ಬರ್ತಾ ಇದೆ. ಇಟ್ಸ್ ಅ ವಂಡರ್ಫುಲ್ ಸಿನಿಮಾ. ನೀವು ಎಲ್ಲರೂ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರೂ ಇದನ್ನು ನೋಡಬೇಕು. ಆ್ಯಂಡ್ ಕನ್ನಡ ಸಿನಿಮಾ ಈ ಮಟ್ಟಿಗೆ ಬೆಳೀತಾ ಇದೆ ಅಂತ ಅಂದರೆ ಅದ್ಭುತವಾದ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸು ಮುಂದೆ ಬಂದು ಮಾಡ್ತಾ ಇದ್ದಾರೆ. ಸೊ ಕೈವಾ 8ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ.